ಇದು ಮಧ್ಯಾಹ್ನದ ಅಗ್ರವಾರ್ತೆ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ವೈಲೆನ್ಸ್ 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 ವಿ ಡೋಂಟ್ ಲೈಕ್ ಇಟ್ ಅನ್ನುವ ಡೈಲಾಗ್ ನ ಸ್ಟೇಜ್ ಮೇಲೆ ಹೊಡೆದ್ರು. ವೈಲೆನ್ಸ್ ಲೈಕ್ ಅಸ್ ವಿ ಕೆನಾಟ್ ಅವಾಯ್ಡ್ KGF ನ ಡೈಲಾಗ್ ಇದು. ಇದನ್ನ ವೇದಿಕೆಯಲ್ಲಿ ಹೇಳಿದ್ದು SDPIನವರು ಈ ಮೂಲಕ ಕಿರಿಕ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. KGF ಚಾಪ್ಟರ್ 2 ನ ಸಂಭಾಷಣೆ ಬಹಳ ಪ್ರಸಿದ್ಧಿ ಪಡೆದಿದ್ದು ವೈಲೆನ್ಸ್ ಡೈಲಾಗ್. ಮಳಲಿ ದರ್ಗಾ ವಿವಾದಕ್ಕೆ ತುಪ್ಪ ಸುರಿದ್ರು SDPIನವರು. KGF ಡೈಲಾಗ್ ಹೊಡೆದ್ರು. ರಿಯಾಜ್ ಪರಂಗಿಪೇಟೆ SDPI ಸಮಾವೇಶದಲ್ಲಿ ಆಕ್ರೋಶ ಭರಿತ ಭಾಷಣ. ಅದು ಒಂದ್ ಕಡೆ ರಿಯಾಜ್ ಪರಂಗಿಪೇಟೆ ವೈಲೆನ್ಸ್ ವೈಲೆನ್ಸ್ ಅಂತ ಮಳಲಿ ದರ್ಗಾ ವಿವಾದಕ್ಕೆ ತುಪ್ಪ ಸುರಿದಿದ್ರೆ, ಇತ್ತ ಮಸೀದಿಯ ಒಂದು ಹಿಡಿ ಮಣ್ಣನ್ನು ಕೂಡ ಕೊಡಲ್ಲ, ಮಸೀದಿ ಬಿಟ್ಟು ಕೊಡ್ತಾರಂತ ಏನಾದರೂ ಇದ್ರೆ ಅದು ಕನಸು. ಆ ಕನಸು ಕಾಣಬೇಡಿ ನೀವು. ಈ ದೇಶ ನಮ್ದು, ಇದಕ್ಕೋಸ್ಕರ ರಕ್ತ ಹರಿಸಿದ್ದೀವಿ ನಾವು ಅಂತ SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ವಾಗ್ದಾಳಿ ನಡೆಸಿದ್ದಾರೆ. ತಾಂಬೂಲ ಪ್ರಶ್ನೆ ಅಂತೆ. ಎಂತಹ ತಾಂಬೂಲ ಇದು? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಯ ಸರ್ಕಾರಕ್ಕೆ, ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆ, ದಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ಸೆಪ್ಟೆಂಬರ್ 3, 2006 ಬಳ್ಳಾರಿಯ ಸಂಡೂರಿನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು, ಬಾಂಬ್ ಹಾಕಿದ್ದು, ಭ್ರಷ್ಟಗೊಳಿಸಿದ್ದು, ಬಾಂಬ್ ಹಾಕಿ ಒಡೆದು ಹಾಕಿದ್ದು, ಆ ದೇವಿಯ ವಿಗ್ರಹವನ್ನು ನಾಶಪಡಿಸಿದ್ದು ಯಾರು ಗೊತ್ತಾ? ನಿಮ್ಮ ಬಿಜೆಪಿಯ ಮಂತ್ರಿ ಆದಂತಹ ನಾಯಕರಾದಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು. ದಮ್ಮಿದ್ಯಾ ನಿಮ್ಗೆ? ತಾಕತ್ತಿದ್ಯಾ? 200 ವರ್ಷ ಹಳೆಯದಾದ ಸುಕ್ಕಲಮ್ಮ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಹಾಕ್ತದೆ ಸಂಘ ಪರಿವಾರದ ಚಡ್ಡಿಗಳಿಗೆ. ತಾಕತ್ತಿದ್ರೆ ನಿಮ್ಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ, ತಾಂಬೂಲ ಪ್ರಶ್ನೆಯನ್ನು ಕೇಳಿ, ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ. ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು. ತಾಂಬೂಲ ಅವರಿಬ್ರು ಮಾತಾಡಿದಿನ ನೀವು ಕೇಳಿಸ್ಕೊಂಡ್ರಿ. ಈಗ ಮುಂದೆ ನೋಡಿ, ಈ ತರ ಕೆಟ್ಟದಾಗ ಮಾತಾಡಿದ್ರೆ ನಿಮ್ ನಾಲ್ಗೆ ಸೀಳ್ತೀವಿ, ಪ್ರಚೋದನೆಗೆ ದಾರಿ ಮಾಡಿಕೊಟ್ರೆ ಎಚ್ಚರ, ಬದುಕೋ ಆಸೆ ಇದ್ರೆ ಕಬಳಿಸಿದ ದೇವಸ್ಥಾನ ವಾಪಸ್ ಕೊಡಿ. ಇದು ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ, ಆಕ್ರೋಶ ಭರಿತ ಮಾತು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. SDPI ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಟ್ಟದಾಗ ಮಾತಾಡಬೇಡಿ, ಮಾತಾಡಿದ್ರೆ ನಾಲ್ಗೆ ಸೀಳ್ತೀವಿ, ಪ್ರಚೋದನೆಗೆ ದಾರಿ ಮಾಡಿಕೊಟ್ರೆ ಹುಷಾರ್, ಬದುಕೋ ಆಸೆ ಇದ್ರೆ ನೀವು ಕಬಳಿಸಿದ ದೇವಸ್ಥಾನ ವಾಪಸ್ ಕೊಡಿ ಅಂತ ಇವ್ರ ಮಾತು. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸೌಹಾರ್ದತೆಯಿಂದ ಇರಿ. SDPI ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಶ್ರೀರಾಮ ಸೇವೆ ಸಂಸ್ಥಾಪಕ ಮುತಾಲಿಕ್ ಈ ಮೂಲಕ ವಾರ್ನಿಂಗ್ ಕೊಟ್ಟರು. ಮಳಲಿಯ ದೇವಸ್ಥಾನ ಪಡೆದೇ ಪಡಿತೀವಿ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತಾಡಿದ್ರು. ಅವ್ರೇನ್ ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡ್ರಿ. ಹೋಮ ಹವನಗಳಿರ್ಬೋದು, ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ, ವೈಜ್ಞಾನಿಕವಾಗಿದ್ದಾವೆ. ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳದಂಥವನು ಸರ್ವನಾಶ ಆಗ್ತಾನೆ. 100ಕ್ಕೆ 100 ಹೇಳ್ತೀನಿ, ಸರ್ವನಾಶ ಆಗ್ತಾರೆ. ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಲ್ಲ, ಶಾಸ್ತ್ರೋಕ್ತವಾಗಿದ್ದಾವೆ, ಬಹಳ ವೈಜ್ಞಾನಿಕವಾಗಿದ್ದಾವೆ, ಉಗ್ರವಾಗಿದ್ದಾವೆ. ಸಾಧಕರಿದ್ದಾರವರು, ಅವರನ್ನು ಅಷ್ಟು ಹಗರವಾಗಿ ಮಾತನಾಡುವಂಥದ್ದು ನಿಮ್ಮ ನಾಲಿಗೆಯಿಂದ ಬರಬಾರ, ನಾಲಿಗೆಯನ್ನು ಸೀಳು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿಯ ತಾಂಬೂಲಿನ ಆ ಪ್ರಶ್ನೆ ಮಾಡಿದಂಥವರು, ಆ ಶಾಸ್ತ್ರ ಹೇಳಿದಂಥವರನ್ನು ನೀವು ಬೇಕಾಬಟ್ಟಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂಥ ಹೇಳ್ತೀನಿ. ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಮ್ಮ ಶಾಸ್ತ್ರದ ಮೇಲೆ, ನಮ್ಮ ಆಗು ಹೋಗುಗಳ ಬಗ್ಗೆ ಮಾತನಾಡುವಂಥ ಹಕ್ಕು ಆ ವ್ಯಕ್ತಿಗಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸೈಲೆಂಟ್ ಆಗಿರೋ ಲಕ್ಷಣ ಕಾಣಿಸ್ತಿಲ್ಲ, ಇದು ವೈಲೆಂಟ್ ಆಗೋ ಲಕ್ಷಣನೇ ಕಾಣಿಸ್ತಾ ಇದೆ. ಏನಾಯ್ತು ವೇದಿಕೆಯಲ್ಲಿ? ಇವಾಗ ಪರ ಅಂದ್ರೆ ವಿರೋಧವೇ ಅಫ್ಕೋರ್ಸ್ ವ್ಯಕ್ತ ಆಗ್ತಾ ಇದೆ. ಏನಾಗ್ತಿದೆ ಅಲ್ಲಿ? ಹರೀಶ್, ಮಳಲಿಯ ದರ್ಗಾ ವಿಚಾರಕ್ಕೆ ತಾಂಬೂಲ ಪ್ರಶ್ನೆ ಆದ ನಂತರವಾಗಿ ಹಲವು ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ರಾಜಕೀಯದ ಮಧ್ಯಪ್ರವೇಶ ಎಲ್ಲೋ ಒಂದ್ ಕಡೆ ಎಲ್ಲ ಪರಿಸ್ಥಿತಿಯನ್ನ ಹದಗೆಡುವಂತೆ ಮಾಡ್ತಾ ಇದೆ. ನಿನ್ನೆ ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ SDPI ಜನಾಧಿಕಾರದ ಸಮಾವೇಶವನ್ನು ಮಾಡಿತ್ತು. ಈ ಸಮಾವೇಶದಲ್ಲಿ
ಎಲ್ಲ SDPI ಮುಖಂಡರು ಮಳಲಿ ದರ್ಗದ ವಿಚಾರವಾಗಿ ಮಾತಾಡಿದ್ರು. ಮಳಲಿ ದರ್ಗದಲ್ಲಿ ಒಂದು ಹಿಡಿ ಮರಳನ್ನು ಕೂಡ ನಾವು ಯಾರಿಗೂ ಕೊಡುವುದಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ಏನಾಯಿತು ಅದೇ ಕೊನೆಯ ಮಸೀದಿ ಧ್ವಂಸ ಆಗಿರೋದು. ಆನಂತರವಾಗಿ ಯಾವುದೇ ಮಸೀದಿಗಳನ್ನು ನಾವು ಬಿಟ್ಕೊಡೋದಿಲ್ಲ ಎಂಬುದಾಗಿ ಎಲ್ಲ ನಾಯಕರು ಅಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಈ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದ್ ಕಡೆ SDPI ನಾಯಕರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಬಂದ ನಂತರವಾಗಿ ಮುಸ್ಲಿಮರ ವಿರುದ್ಧ ಸಾಕಷ್ಟು ಷಡ್ಯಂತ್ರ ಆಗ್ತಾ ಇದೆ, ಮುಸ್ಲಿಮರನ್ನ ದೌರ್ಜನ್ಯಗೊಳಿಸಲಾಗ್ತಾ ಇದೆ ಮತ್ತು ಕಾನೂನನ್ನು ಉಪಯೋಗಿಸಿ ಮುಸ್ಲಿಮರ ವಿರುದ್ಧ ತೇಜೋವಧೆಯನ್ನು ಮಾಡಲಾಗ್ತಾ ಇದೆ, ಮುಸ್ಲಿಮರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ಎಂಬ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಂಘ ಪರಿವಾರ ಮತ್ತು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಕಾನೂನು ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೇವೆ, ನಮ್ಮ ಧಾರ್ಮಿಕ ನಂಬಿಕೆ ಮೂಲಕವಾಗಿ ಸಿಕ್ಕಂತಹ ತಾಂಬೂಲ ಪ್ರಶ್ನೆಯಲ್ಲಿ ಸಿಕ್ಕಂತಹ ಉತ್ತರದ ಫಲವಾಗಿ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಆ ಮಸೀದಿಯಲ್ಲಿ ಇದ್ದಂತಹ ಜಾಗ ಅದು ಈ ಹಿಂದೆ ಶಿವನ ಸಾನ್ನಿಧ್ಯವಾಗಿತ್ತು. ಹಾಗಾಗಿ ಧಾರ್ಮಿಕವಾಗಿ ಮತ್ತು ಕಾನೂನು ಪ್ರಕಾರವಾಗಿ ಎಲ್ಲ ಭೂಮಿ ನಮಗೆ ಸೇರ್ತಕ್ಕದೆಂಬ ಮಾತುಗಳನ್ನು ಕೂಡ ಹಿಂದೂ ಸಂಘಟನೆಗಳ ಮುಖಂಡರು ಹೇಳ್ತಾ ಇರುವಂಥದ್ದು. ಆದರೆ ನಿನ್ನೆಯಿಂದ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ರಾಜಕೀಯಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವಂಥದ್ದು. SDPI ನಾಯಕರ ಹೇಳಿಕೆಗೀಗ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನ್ಯಾಯಾಲಯದ ಅಂಗಳದಲ್ಲಿರುವಾಗ ಈ ತರ ಮಾತಾಡೋದು ಅದು ಕೂಡ ನ್ಯಾಯಾಂಗ ಉಲ್ಲಂಘನೆ ಅನ್ನೋದು ಇಲ್ಲಿನ ನಾಯಕರು ಕೂಡ ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಸ್ಥಳೀಯರು ಸಾಕಷ್ಟು ನೆಮ್ಮದಿಯಲ್ಲಿದ್ದರು. ಈ ಮಸೀದಿ ವಿವಾದ ಆರಂಭ ನಂತರ ಮತ್ತು ತಾಂಬೂಲ ಪ್ರಶ್ನೆ ಆಗುವವರೆಗೂ ಎಲ್ಲೂ ಕೂಡ ವಿವಾದಗಳು ಅಲ್ಲಿ ಕಾಣಬರಲಿಲ್ಲ ಮತ್ತು ಎಲ್ಲೂ ಕೂಡ ಸೌಹಾರ್ದತೆಯಾಗಿ ಎಲ್ಲರೂ ಕೂಡ ಇದ್ರು. ಆದರೆ ಇದೀಗ ರಾಜಕೀಯ ಮಧ್ಯಪ್ರವೇಶದಿಂದ ಮತ್ತೆ ಪರಿಸ್ಥಿತಿ ಹದಗೆಡುವಂತಹ ಭೀತಿಯಲ್ಲಿ ಅಲ್ಲಿನ ಸ್ಥಳೀಯರು ಇರುವಂಥದ್ದು. ಹರೀಶ್, ಒಂಥರ ಬೂದಿ ಮುಚ್ಚಿದ ಕೆಂಡ. ಬಟ್ ಈ ಥರ ಯಾರೋ ಟ್ರಿಗರ್ ಮಾಡ್ತಿದ್ದಾರೆ, ಇದಕ್ಕೆ ಯಾರಾದರೂ ಕಂಪ್ಲೇಂಟ್ ಹಾಕೋದು ಅಥವಾ ಪೊಲೀಸರು ಆಕ್ಷನ್ ತಗೊಳ್ಳೋದು ಆ ಥರದ್ದೇನೋ ನಡೀತಾ ಇದೆಯಾ? ಹರೀಶ್, ಮಳಲಿ ಪ್ರದೇಶದಲ್ಲಿ ಈಗ ಪೊಲೀಸರು ತಮ್ಮ ಭದ್ರತೆಯನ್ನು ಹೆಚ್ಚುಗೊಳಿಸಿದ್ದಾರೆ. ಪೊಲೀಸರ ಸಂಖ್ಯೆಯನ್ನು ಕೂಡ ಹೆಚ್ಚುಗೊಳಿಸಿರುವಂಥದ್ದು. ಯಾಕೆಂದರೆ ಮೊನ್ನೆ ತಾಂಬೂಲ ಪ್ರಶ್ನೆ ಆದ ನಂತರವಾಗಿ ಸಾಕಷ್ಟು ಅಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕೆಂದರೆ ತಾಂಬೂಲ ಶಾಸ್ತ್ರ ಪ್ರಶ್ನೆಯಲ್ಲಿ ಮುಂದೆ ಅಷ್ಟಮಂಗಲ ಪ್ರಶ್ನೆ ಆಗಬೇಕು, ಅದು ವಿವಾದಿತ ಸ್ಥಳದಲ್ಲಿ ಆಗಬೇಕು ಅಥವಾ ವಿವಾದಿತ ಸ್ಥಳದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಬೇಕೆಂಬ ಚಿಂತನೆ ಕೂಡ ಕಂಡು ಬಂದಿರುವಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಿದ್ರೆ ಉಂಟಾಗಬಹುದು. ಹಾಗಾಗಿ ಮಳಲಿ ಪ್ರದೇಶದಲ್ಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡಿರುವಂಥದ್ದು. ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ರಾಜೇಂದ್ರ KV ಅವರು ಎರಡೂ ಧರ್ಮದ ಮುಖಂಡರನ್ನ ಕರೆಸಿ ಒಂದು ರೀತಿಯ ಶಾಂತಿಯುತ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಈ ಶಾಂತಿ ಮಾತುಕತೆಯಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಕೋರ್ಟ್ನಲ್ಲಿ ಈ ಪ್ರಕರಣ ಇರೋ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಏನು ತೀರ್ಪು ನೀಡುತ್ತೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ತೀವಿ ಮಾತುಗಳನ್ನು ಕೂಡ ಎಲ್ಲರೂ ಒಪ್ಪಿಕೊಂಡು ಹೋಗಿದ್ದಾರೆ. ಆದರೆ ಇದೀಗ ರಾಜಕೀಯದ ಪಕ್ಷಗಳು ಮತ್ತೆ ರಾಜಕೀಯ ಮುಖಂಡರು ಒಂದೊಂದು ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಎರಡೂ ಕಡೆಗಳಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನತೆಯ ವಾತಾವರಣವನ್ನ ಸೃಷ್ಟಿ ಮಾಡೋಕ್ಕೆ ಉಂಟು ಮಾಡ್ತಾ ಇರುವಂಥದ್ದು. ಹರೀಶ್, ವಾಟ್ ನೆಕ್ಸ್ಟ್? ಅಂದರೆ ಯಾರಾದರೂ ನೆಕ್ಸ್ಟ್ ನಾವು ಇದು ಮಾಡ್ತೀವಿ, ಇಲ್ಲಿ ಹೋಗ್ತೀವಿ, ಆ ಥರದ್ದು ಏನಾದರೂ? ಹರೀಶ್, ಇವಾಗ ಹಿಂದೂ ಸಂಘಟನೆಗಳು ಹೇಳಿರುವಂಥದ್ದು ತಾವು ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿ. ಆದರೆ ಅಷ್ಟಮಂಗಲ ಪ್ರಶ್ನೆ ಹೇಳಿದಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಅದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಬೇಕಾಗತ್ತೆ. ದೈವಜ್ಞ ಶಾಸ್ತ್ರದ ಪ್ರಕಾರವಾಗಿ ಅಷ್ಟಮಂಗಲ ಪ್ರಶ್ನೆ ನಡೀಬೇಕಾದ್ದು ಅದು ವಿವಾದಿತ ಸ್ಥಳದಲ್ಲಿ ನಡಿಬೇಕು ಅಥವಾ ವಿವಾದಿತ ಸ್ಥಳದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಮಣ್ಣಿನ ಆಧಾರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿ ಆ ಎರಡೂ ಅವಕಾಶಗಳು ಕೂಡ ಈಗ ಕಾಣ್ತಾ ಇಲ್ಲ. ಯಾಕೆಂದ್ರೆ ವಿವಾದಿತ ಪ್ರದೇಶದಲ್ಲಿ ಯಾರು ಕೂಡ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮುಸ್ಲಿಮರು ಕೂಡ ಅಲ್ಲಿ ಪಹರೆಯನ್ನು ಕಾಯ್ತಿದ್ದಾರೆ ಮತ್ತು ಪೊಲೀಸ್ ಭದ್ರತೆ ಕೂಡ ಇರುವಂಥದ್ದು. ಇನ್ನು ಒಂದು ಹಿಡಿ ಮಣ್ಣನ್ನು ಕೂಡ ತರೋಕೆ ಆಸ್ಪದ ಕೂಡ ಯಾರು ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಂಚಾಲಕ ಶರಣ್ ಪಂಪೆಲ್ ಹೇಳಿರುವಂಥದ್ದು, ನಾನು ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಸೌಹಾರ್ದತೆಯಾಗಿ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತೇನೆ ಅಂತ ಹೇಳಿ. ಆದರೆ ಸದ್ಯದ ವಾತಾವರಣದ ಪ್ರಕಾರವಾಗಿ ಅಂಥ ಪರಿಸ್ಥಿತಿ ಸದ್ಯಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ಕೋರ್ಟ್ ಮುಂದೆ ಏನು ತೀರ್ಪು ಕೊಡುತ್ತೋ ಅಥವಾ ಜಿಲ್ಲಾಡಳಿತ ಯಾವ ನಿರ್ಧಾರವನ್ನು ಕೈಗೊಳ್ತೋ ಎಲ್ಲವೂ ಕೂಡ ಅದರ ಮೇಲೆ ಅವಲಂಬಿತವಾಗಿರುವಂಥದ್ದು. ಹರೀಶ್, ಜಸ್ಟ್ ಹೋಲ್ಡ್, ಅಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಬಿಕಾಸ್ ಇನ್ನೊಂದು ಸುದ್ದಿ ಇದೆ. ಮಳಲಿ ದೇವಸ್ಥಾನದಲ್ಲಿ ಅಷ್ಟಮಂಗಲದ ಪ್ರಶ್ನೆ ಅದನ್ನು ಹೇಳಿದವ್ರನ್ನ ಒದ್ದು ಒಳಗಾಕಬೇಕು ಅಂತ ಅಬ್ದುಲ್ ಮಜೀದ್ ಹೇಳಿದ್ದಕ್ಕೆ VHP ಟಾಂಗ್ ಕೊಟ್ಟಿದೆ. ಈಗ ದೇವಸ್ಥಾನ ಹಕ್ಕುಗಳಿದ್ದವು ಅನ್ನೋದಕ್ಕೆ ಅಷ್ಟಮಂಗಲ ಪ್ರಶ್ನೆ ಮಾಡಿದ್ದೀವಿ, ಆದರೆ ಅವರ ಉದ್ದಟತನವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವ ಹಿಂದೂ ಪರಿಷತ್ ಕೂಡ ಕೊಡಗು ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ತಿರುಗೇಟು ಕೊಟ್ಟಿದ್ದಾರೆ. ಮಳಲಿ ಅಲ್ಲಿ ಕಂಡು ಬಂದಂತಹ ಏನು ದೇವಸ್ಥಾನ ಅಥವಾ ದೈವಸ್ಥಾನದ ಕುರುಹುಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಾಂಬೂಲ ಪ್ರಶ್ನೆಯನ್ನ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಮೊನ್ನೆ ದಿನ ಮಾಡಿರುವಂಥದ್ದು. ತಾಂಬೂಲ ಪ್ರಶ್ನೆ ಮಾಡಿದವರನ್ನ ಒದ್ದು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿದ್ರೆ ಆ ಹೇಳಿದಂತಹ ಉದ್ದಟತನ ಏನಿದೆ ಇದನ್ನು ಸಹಿಸುವಂಥವ್ರು ನಾವಲ್ಲ. ಅದನ್ನು ಮಾಡಿದ್ದನ್ನು ಜೈಲಿಗೆ ಕಳಿಸ್ತೇನೆ ಒದ್ದು ಒಳಗೆ ಹಾಕ್ತಾನೆ ಅಂತ ಹೇಳಿದರೆ ಅದು ಅವನು ಮನೆಯಲ್ಲಿ ಹೇಳಿ ಅವನು
ಅವನು ನಮ್ಮ ಹತ್ರ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಅದು ಏನು ಹೇಳಿದ್ದಾನೆ ಜನರನ್ನು ಕೆರಳಿಸುವ ಉದ್ದೇಶ, ಅದು ಅಶಾಂತಿಯನ್ನು ಎಬ್ಬಿಸುವಂಥ ಉದ್ದೇಶದಿಂದ ಹೇಳಿರುವಂಥದ್ದು ಹೊರತು ಅವರು ಹೇಳಿದ್ದಕ್ಕೆ ಅದಕ್ಕೆಲ್ಲ 1 ರೂಪಾಯಿಯ ಬೆಲೆ ಕೂಡ ಇಲ್ಲ. ಆಯ್ತಾ? ಇದು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ಒಂದು ಹುನ್ನಾರ ಹೊರತು ಬೇರೆ ಯಾವುದೂ ಅಲ್ಲ ಅವ್ರು ಮಾಡಿರುವಂಥದ್ದು. ಮಳಲಿ ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಮತ್ತೆ ಹಿಜಾಬ್ನ ವಿವಾದ ಕೂಡ ಶುರುವಾಗಿದೆ. ಬುರ್ಕಾ ಹಿಜಾಬ್ ಧರಿಸಿ ಲೈಬ್ರರಿಗೆ ಬಂದರು ವಿದ್ಯಾರ್ಥಿನಿಯರು. ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ವಿದ್ಯಾರ್ಥಿನಿಯರು ಡೋಂಟ್ ಕೇರ್. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ಗಾಗಿ ಪಟ್ಟು ಹಿಡಿದಿದ್ದಾರೆ 15 ವಿದ್ಯಾರ್ಥಿನಿಯರು. ಹಿಜಾಬ್ ಅನ್ನು ಧರಿಸಿ ಲೈಬ್ರರಿ ಪ್ರವೇಶ ಮಾಡೋಕ್ಕೆ ನಿರ್ಬಂಧ. ವಿದ್ಯಾರ್ಥಿನಿಯ ಮನವರಿಕೆಗೆ ಪ್ರಾಂಶುಪಾಲರು ಸರ್ಕಸ್ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಹಿಜಾಬ್ ವಿವಾದ ನಡೀತಾ ಇದೆ. ಕಾಲೇಜಲ್ಲಿ ಸಭೆ ಮಾಡಿ ಎಚ್ಚರಿಕೆ ಕೊಡಲಾಗಿದೆ. ಆದರೂ ಹಿಜಾಬ್ ಹಾಕೊಂಡ್ಬಂದ್ರು ವಿದ್ಯಾರ್ಥಿನಿಯರು. ಇದು ಮತ್ತೆ ವಿವಾದಕ್ಕೀಡಾಗಿದೆ. ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೆ ವಿದ್ಯಾರ್ಥಿನಿಯರು, ಅಫ್ಕೋರ್ಸ್ ಕೋರ್ಟ್ ಆರ್ಡರ್ ಇದೆ, ಯಾವುದೇ ವ್ಯಕ್ತಿ ಯಾವುದೇ ಸಮುದಾಯದ ಬಿಂಬಿಸುವ ಯಾವುದೇ ವಸ್ತ್ರಗಳನ್ನು ಹಾಕಿಕೊಂಡು ಬರಬಾರದು. ಕ್ಲಿಯರ್ ಆಗಿದೆ. ತರಗತಿಯ ಒಳಗಡೆ ಕ್ಯಾಂಪಸ್ಗೆ ಬರ್ಬೋದು. ಹಿಜಾಬ್ ವಿವಾದ ಈಗ ಬುರ್ಕಾ ಏನಿದೆ ಅದು ಲೈಬ್ರರಿಗೆ ಬಂದರು ವಿದ್ಯಾರ್ಥಿನಿಯರು. ಕೋರ್ಟ್ ಸರ್ಕಾರದ ಆದೇಶ ಇದೆ. ಹಾಗಾಗಿ ಅಲ್ಲೀಗ ಲೈಬ್ರರಿ ಪ್ರವೇಶ ಮಾಡೋಕ್ಕೆ ನಿರ್ಬಂಧ. ಕಸನ್ ಫಾಲೋ ಮಾಡಬೇಕು ಯಾರೇ ಆದರೂ. ವಿದ್ಯಾರ್ಥಿನ ಮನವೊಲಿಕೆಗೆ ಪ್ರಾಂಶುಪಾಲರು ಸರ್ಕಸ್ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಅಲ್ಲೊಂದು ಈ ವಿವಾದ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಕಿಶನ್ ಶೆಟ್ಟಿ. ಏನಿದು ಮತ್ತೆ ಕೋರ್ಟ್ ತೀರ್ಪು ಕೊಡುವ ತನಕವೂ ಏನಿತ್ತು ಯಥಾಸ್ಥಿತಿ, ಪ್ಲಸ್ ಹೀಗಿರಬೇಕು ಅಂತ ಸೂಚನೆ ಕೊಟ್ಟಾಯ್ತು ಕೋರ್ಟ್. ಈಗ ಮತ್ತೆ ಯಾಕೆ ತೆಗೀತಿದ್ದಾರೆ? ಇದ್ರ ಹಿಂದೆ ಯಾರ ಕೈವಾಡ? ಎನಿ ಅನುಮಾನ? ಯಾರ ಮೇಲೆ ಆರೋಪ ಇದೆಯಾ ಈಗ? ಹರೀಶ್, ಮಂಗಳೂರು ವಿವಿ ಕಾಲೇಜಲ್ಲಿ ಸುಮಾರು 44 ಮಂದಿ ಹಿಜಾಬ್ ಧಾರಣೆ ವಿದ್ಯಾರ್ಥಿನಿಯರಿದ್ದಾರೆ. ಅದರಲ್ಲಿ ಸಕ್ರಿಯವಾಗಿ ಕಾಲೇಜಿಗೆ ಬರ್ತಿರುವಂಥದ್ದು ಕೇವಲ 15 ಮಂದಿ. ಈ 15 ಮಂದಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳಿ ಅವರು ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಮಾಡಿದ್ರು. ಹಿಜಾಬನ್ನು ಧರಿಸಲೇ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು, ಯಾಕಂದರೆ ಕೋರ್ಟ್ ಆದೇಶ ಅದು ಪದವಿ ಕಾಲೇಜುಗಳಿಗೆ ಅನ್ವಯ ಆಗಿಲ್ಲ ಅನ್ನೋದನ್ನು ಅವರ ವಾದ. ಆದರೆ ನಿನ್ನೆ ಕಾಲೇಜು ಅಭಿವೃದ್ಧಿ ಸಮಿತಿ ಇದಕ್ಕೆ ಮೀಟಿಂಗ್ ಮಾಡಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ತರಗತಿಯೊಳಗೆ ಹಿಜಾಬನ್ನು ಅಥವಾ ದುಪ್ಪಟ್ಟನ್ನು ಧರಿಸಿ ಬರುವಂತಿಲ್ಲ. ಕಾಲೇಜಲ್ಲಿ ಮಾಡಿರುವಂಥ ಏನು ರೆಸ್ಟ್ ರೂಮ್ ಇದೆ ಅದರಲ್ಲಿ ಹಿಜಾಬನ್ನು ತೆಗೆಸಿ ಆನಂತರವಾಗಿ ತರಗತಿಗಳಿಗೆ ನಾರ್ಮಲ್ ಆಗಿ ಬರಬೇಕೆಂಬ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಇವತ್ತು ಸುಮಾರು 15 ಮಂದಿ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿಗೆ ಬಂದಿದ್ದಾರೆ. ಕಾಲೇಜಿನಲ್ಲಿ ತರಗತಿ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡದೇ ಇರೋ ಕಾರಣಕ್ಕಾಗಿ ಲೈಬ್ರರಿಗೆ ಬಂದಿದ್ದಾರೆ. ಲೈಬ್ರರಿಯಲ್ಲಿ ತಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಾವು ಕಲಿಬೇಕು ಅನ್ನೋದನ್ನು ಅವರು ಹೇಳಿರುವಂಥದ್ದು. ಆದರೆ ಪ್ರಾಂಶುಪಾಲರು ಇದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಯಾಕೆಂದರೆ ನಿನ್ನೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ತೆಗೆದುಕೊಂಡಂಥ ನಿರ್ಧಾರ ಆಗಿರ್ಬೋದು, ಕೋರ್ಟ್ ಆದೇಶ ಆಗಿರ್ಬೋದು, ಸರ್ಕಾರದ ಆದೇಶ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿರುವಂಥದ್ದು. ತರಗತಿಯೊಳಗೆ ಅಥವಾ ಲೈಬ್ರರಿ ಒಳಗೆ, ಕಾಲೇಜಿನ ಇತರ ಕ್ಲಾಸ್ ರೂಮ್ನ ಒಳಗೆ ಯಾರು ಕೂಡ ಹಿಜಾಬನ್ನು ಧರಿಸಬಾರ್ದು ಅಥವಾ ಸಮವಸ್ತ್ರ ಬಣ್ಣದ ವೇಲನ್ನು ಕೂಡ ತಲೆಗೆ ಹಾಕಬಾರ್ದು ಎಂಬುದಾಗಿ ಮನವಿ ಇದೆ. ಹಾಗಾಗಿ ಮನವಿಗೆ ಸ್ವೀಕರಿಸಿ ತಾವು ಶಿರವಸ್ತ್ರವನ್ನು ತೆಗೆದು ಒಳಗೆ ಬರೋದಾದರೆ ಸ್ವಾಗತ ಇದೆ. ಆದರೆ ಯಾವುದೇ ಕಾರಣಕ್ಕೂ ಹಿಜಾಬನ್ನು ಧರಿಸಿ ತರಗತಿ ಒಳಗೆ ಬರೋಕ್ಕೆ ಅವಕಾಶ ಇಲ್ಲೋದಾಗಿ ಹೇಳಿರುವಂಥದ್ದು. ಪ್ರಾಂಶುಪಾಲರ ಮನವರಿಕೆಯ ಬಳಿಕ ಎಲ್ಲರೂ ವಿದ್ಯಾರ್ಥಿನಿಯರೀಗ ಮತ್ತೆ ತಮ್ಮ ಮನೆಗೆ ಹೋಗಿರುವಂಥದ್ದು. ಆದರೆ ಸೋಮವಾರದೊಳಗೆ ಜಿಲ್ಲಾಧಿಕಾರಿಗಳು ಏನಾದರೂ ಒಂದು ಡಿಸೈಡ್ ಮಾಡ್ತೀನಿ ಅನ್ನೋ ಹೇಳಿದ ಕಾರಣಕ್ಕಾಗಿ ಸೋಮವಾರ ಏನಾಗುತ್ತೆ, ಜಿಲ್ಲಾಧಿಕಾರಿಗಳು ಯಾವ ಆದೇಶವನ್ನು ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತೆ ಸೋಮವಾರ ಈ ಹಿಜಾಬ್ ವಿದ್ಯಾರ್ಥಿನಿಯರು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ವೇದಾಸ್ ಕಾಮತ್ ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು. ಆ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರ ಮನ ಪರಿವರ್ತನೆ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಬೇಕಾದರೆ ಅವರಿಗೆ ಕೌನ್ಸಿಲಿಂಗ್ ಅನ್ನು ಕೊಡ್ತೀವಿ, ಅಥವಾ ಈ ಕಾಲೇಜಲ್ಲಿ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ, ಬೇರೆ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಮಾತುಗಳನ್ನು ಕೂಡ ವೇದವ್ಯಾಸ್ ಕಾಮತ್ ಅವರು ಹೇಳಿರುವಂಥದ್ದು. ಹರೀಶ್, ಟಿಪ್ಪು ಒಬ್ಬ ಮತಾಂಧ, ದೇಶದ್ರೋಹಿ, ಕನ್ನಡ ದ್ರೋಹಿ. ಟಿಪ್ಪು ಸುಲ್ತಾನ್ ದೇವಸ್ಥಾನಗಳನ್ನ ಒಡೆದಾಕಿದವನು. ಮೈಸೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಅವರ ಆಕ್ರೋಶದ ಮಾತಿದು. ಬ್ರೇಕಿಂಗ್ ನ್ಯೂಸ್.
ಸುಲ್ತಾನ್ ಬಗ್ಗೆ ಪ್ರಮೋದ್ ಮುತಾಲಿಕ್ ಮತ್ತೆ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಆತೊಬ್ಬ ಮತಾಂಧ, ದೇಶದ್ರೋಹಿ, ಕನ್ನಡ ದ್ರೋಹಿ ಅಂದ್ರು. ಟಿಪ್ಪು ಸುಲ್ತಾನ್ ದೇವಸ್ಥಾನಗಳನ್ನು ಒಡೆದಾಕದವನು ಅಂದ್ರು. ಸಾವರ್ಕರ್ ಒಂದು ಕೂದಲಿಗೂ ಟಿಪ್ಪು ಸಮಾನನಲ್ಲ ಅಂದ್ರು. ಟಿಪ್ಪುಗೆ ಧಿಕ್ಕಾರಕ್ಕೆ ಹೋಗಿದ್ರು ಪ್ರಮೋದ್ ಮುತಾಲಿಕ್. ಪಠ್ಯದಲ್ಲಿ ಟಿಪ್ಪು ವೈಭವೀಕರಣ ವಿಚಾರ ಕೈಬಿಟ್ಟಿದ್ದಕ್ಕೆ ಸಮರ್ಥನೆ ಕೊಟ್ಟರು ಪ್ರಮೋದ್ ಮುತಾಲಿಕ್ ಅವರು. ಅವ್ರೇನ್ ಮಾತಾಡಿದ್ರು ನೋಡಿ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ದೇಶದ್ರೋಹಿ, ಕನ್ನಡ ದ್ರೋಹಿ, ನಮ್ಮ ದೇವಸ್ಥಾನಗಳನ್ನು ಒಡೆದು ಹಾಕಿದ, ಲಕ್ಷಾಂತರ ಜನ ಮತಾಂತರ ಮಾಡಿದ, ಕೊಂದು ಹಾಕಿದ ಅಂತನ್ನುವಂಥದ್ದು ಇತಿಹಾಸದ ದಾಖಲೆಗಳಲ್ಲಿದೆ. ಆ ಮತಾಂಧ ದೇಶದ್ರೋಹಿಯನ್ನು ಸಾವರ್ಕರ್ ಜೊತೆ ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸಾವರ್ಕರ ತಲೆಯ ಒಂದು ಕೂದಲಿಗೂ ಕೂಡ ಸಮಾನ ಇಲ್ಲದಂಥ ಟಿಪ್ಪು ಸುಲ್ತಾನನ ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ಇಂಥ ಟಿಪ್ಪು ಸುಲ್ತಾನನ ವೈಭವೀಕರಣ ಇವತ್ತು ಬೇಡ ಅಂತಲೇ ಪಠ್ಯದಿಂದ ತೆಗೆದು ಹಾಕಿ ಕೆಲವೊಂದು ಅಂಶಗಳನ್ನು ಸೇರಿಸ್ತಾ ಇದ್ದಾರೆ. ಮುಂದಿನ ದಿನಗಳು ಇದನ್ನೂ ಮುಚ್ಚಾಕ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ಆಟ ನಡೆಯುವುದಿಲ್ಲ. ಅನುಭವ ಮಂಟಪವೋ ಪೀರ್ಸಾ ಬಂಗಲೆಯೋ, ನ್ಯೂಸ್ 18ನ ಪ್ರತ್ಯಕ್ಷ ವರದಿ ಇದು. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ ಸುದ್ದಿ ಮಾಡೋದೇ ಹಾಗಾದ್ರೆ ತಪ್ಪ? ಸಂವಿಧಾನ ಕಾನೂನು ಲೆಕ್ಕಕ್ಕೆ ಎಲ್ಲೂ ಇಲ್ವಾ? ಐ ಸಪೋರ್ಟ್ ನ್ಯೂಸ್ 18 ಕನ್ನಡದ ದೊಡ್ಡ ಅಭಿಯಾನ ಸುದ್ದಿ ತೋರಿಸೋದು ತಪ್ಪ? ನ್ಯೂಸ್ 18 ವರದಿಗಾರರ ಮೇಲೆ ಹಲ್ಲೆ ಆಯಿತು ಬಸವ ಕಲ್ಯಾಣದಲ್ಲಿ. ಹಲ್ಲೆ ಕೇಸ್ ಸಂಬಂಧ ಕಂದಾಯ ಸಚಿವ ಆರ್ ಅಶೋಕ್ ಇದೀಗ ಅವರಿಗೆ ಮನವಿ ಮಾಡಿದ್ದಾರೆ. ಬೀದರ್ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಮನವಿ ಬಂತು. ಬ್ರೇಕಿಂಗ್ ನ್ಯೂಸ್. ದರ್ಗಾ ಹತ್ರ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸಿದ್ರು. ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದಾರೆ. ಜಿಲ್ಲಾ ಪತ್ರಕರ್ತರ ಸಂಘದವರು, ಗದಗದಲ್ಲೂ ಕೂಡ ಪತ್ರಕರ್ತರ ಸಂಘದಿಂದ ಇದಕ್ಕೆ ಭಾರಿ ಬೆಂಬಲ. ಇದರ ಜೊತೆ ಶ್ರೀರಾಮ ಸೇನೆಯಿಂದ ಆಟೋ ರ್ಯಾಲಿ ನಡೀತು. ಆಟೋ ರ್ಯಾಲಿ ಮೂಲಕ ಬಂದು ಡಿಸಿಗೆ ಮನವಿ ಸಲ್ಲಿಸಿದ್ರು. ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಡ ಹಾಕಿದ್ದಾರೆ. ನ್ಯೂಸ್ 18 ಕನ್ನಡ ನಿನ್ನೆ ಇದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೆ ನನ್ನ ಸಹೋದ್ಯೋಗಿಗಳು, ಕ್ಯಾಮರಾಮನ್ ಮತ್ತು ರಿಪೋರ್ಟರ್, ವರದಿಗಾರ ಇಬ್ಬರ ಮೇಲೂ ಕೂಡ ಹಲ್ಲೆ ಆಗಿತ್ತು. ಮಗದೊಬ್ಬ ಖಾಸಗಿ ಚಾನೆಲ್, ಇನ್ನೊಬ್ಬ ಖಾಸಗಿ ಚಾನೆಲ್ ವ್ಯಕ್ತಿಗೂ ಹಲ್ಲೆ ಆಗಿತ್ತು. ಬಟ್ ಇದೀಗ ನ್ಯೂಸ್ 18 ಆ ವಾಸ್ತವ ವರದಿಗೆ ಹೋದಾಗ ಆದಂಥ ಹಲ್ಲೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಲಕ್ಷಾಂತರ ಜನ #ಐ ಸಪೋರ್ಟ್ ನ್ಯೂಸ್ 18 ಬೆಂಬಲಿಸಿದ್ರು. ಬೀದರ್ ಜಿಲ್ಲಾ ಪತ್ರಕರ್ತರ ಸಂಘ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಮನವಿ ಮಾಡಿದ್ರು. ಆಟೋ ರ್ಯಾಲಿ ನಡೀತು. ಡಿಸಿಗಳಿಗೂ ಕೂಡ ಪತ್ರ ಕೊಟ್ಟು ಮನವಿ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹೋರಾಟಕ್ಕೆ ನ್ಯೂಸ್ 18 ವರದಿಗಾರ ಮೇಲೆ ಹಲ್ಲೆಯನ್ನು ಮಾಡಿದವರು बोलो भारत माता की जय, बोलो ಆಗಲೇಬೇಕು ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳ बोलो ಭಾರತ್ ಮಾತಾ ಮಾಡಿದ ದುಷ್ಕರ್ಮಿಗಳ ಬಂಧನ ಆಗಲೇಬೇಕು. ನ್ಯೂಸ್ 18 ವರದಿಗಾರರ ಮೇಲೆ ಹಲ್ಲೆ. ನಾವು ತಮ್ಮ ಯಾರು ದುಷ್ಕರ್ಮಿಗಳಿದ್ದಾರೆ, ಯಾರು ಇದರ ಹಿಂದೆ ಸಂಚು ಮಾಡಿದ್ದಾರೆ, ಅವರು ಅರೆಸ್ಟ್ ಆಗಬೇಕು ಅಂತ ಡಿಸಿಗೆ ಪತ್ರ ಕೊಡ್ತಾ ಇರೋದು. ರ್ಯಾಲಿ ಮಾಡಿದ್ದು ಬಲಭಾಗದಲ್ಲಿ ನ್ಯೂಸ್ 18 ಕನ್ನಡ ನನ್ನ ಸಹೋದ್ಯೋಗಿ ಹೇಗಿರ್ತಾರೆ ನೋಡಿ. ಒಂದು ಗ್ರೌಂಡ್ ರಿಪೋರ್ಟ್ ಅಂದಾಗ ಒಬ್ಬ ಕ್ಯಾಮರಾಮ್ಯಾನ್ ಮತ್ತು ಒಬ್ಬ ರಿಪೋರ್ಟರ್ ಕಂಪ್ಲೀಟ್ ಅಲ್ಲಿನ ಗ್ರೌಂಡ್ ರಿಯಾಲಿಟಿ, ವಾಸ್ತವ ಸ್ಥಿತಿಯನ್ನ ಕೊಡುವುದಕ್ಕೆ ಹೋದಾಗ ನಾನು ಮತ್ತೆ ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ. ನಾವು ಟ್ರೆಸ್ ಪಾಸ್ ಮಾಡಿಲ್ಲ, ಯಾವುದೇ ಅತಿಕ್ರಮಣ ಪ್ರವೇಶ ಮಾಡಿಲ್ಲ. ಆದಾಗ್ಯೂ ನಮ್ಮ ಮೇಲೆ ಆ ದೌರ್ಜನ್ಯ ಮಾಡಿದ್ರು, ಹೊಡೆಯಕ್ಕೆ ಬಂದರು. ಇದನ್ನು ಖಂಡಿಸಿ ಇದೀಗ ಆಕ್ರೋಶ ವ್ಯಕ್ತ ಆಗಿದೆ. ಡಿಜಿಟಲ್ ಯುಗದಲ್ಲೂ ಇದೆಂಥ ಆಚರಣೆ. ಬೆಂಗಳೂರು ಕೂಗಳತೆಯಲ್ಲೇ ತಾಯಿ ಹಸುಗೂಸಿಗೂ ಬಹಿಷ್ಕಾರ, ಅನಿಷ್ಟ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿಯ ವರದಿ. ಈ ಹೊತ್ತಿನ ವಿಶೇಷ ಇದೆಂಥ ಮೌಢ್ಯ. ತುಂಬಾ ದೂರ ಹೋಗ್ಬೇಕಾಗಿಲ್ಲ. ರಾಮನಗರದ ದೇವರ ದೊಡ್ಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲೊಂದು ಮೌಢ್ಯಾಚರಣೆ ನಡೀತಾ ಇದೆ. ನ್ಯೂಸ್ 18 ಕನ್ನಡ ವರದಿಯಿಂದ ಎಚ್ಚೆತ್ತರು ತಹಸೀಲ್ದಾರ್.
ರಾಮನಗರದ ದೇವರದೊಡ್ಡಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18ನ ಸ್ಟೋರಿ ಇದು. ಕೆಲವೇ ಗಂಟೆಗಳಲ್ಲಿ ಅದಕ್ಕೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಫಸ್ಟ್ ಆನ್ ಟೆಲಿವಿಷನ್ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ವಿ ದೃಶ್ಯ ಸಮೇತ. ಇಮಿಡಿಯೇಟ್ ಆಗಿ ಮಾನ್ಯ ಇಲಾಖೆಯ ಮಂತ್ರಿಗಳು ಹಾಲಪ್ಪ ಆಚಾರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನ್ಯೂಸ್ 18 ಜೊತೆ ಮಾತಾಡಿದ್ರು. ಇಮಿಡಿಯೇಟ್ ಆಗಿ ಆಶ್ವಾಸನೆ ಕೊಟ್ಟರು, ಪ್ರಾಮಿಸ್ ಮಾಡಿದ್ರು. ಅವರ ಕೊಟ್ಟ ಮಾತಿಗೆ ನಡ್ಕೊಂಡಿದ್ದಾರೆ. ತಹಸೀಲ್ದಾರ್ ವಿಜಯ್ ಕುಮಾರ್ ಇಮಿಡಿಯೇಟ್ ಆಗಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅಂಗನವಾಡಿ ಕಾರ್ಯಕರ್ತೆ, ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಭೇಟಿ ಕೊಟ್ಟರು. ಗ್ರಾಮಸ್ಥರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ್ರು. ಬಲಭಾಗದ ದೃಶ್ಯ ಅದು. ಎಡಭಾಗದಲ್ಲಿ ನಾವು ತೋರಿಸಿದ್ವಿ ಬೆಳಗ್ಗೆ, ಬಲಭಾಗದಲ್ಲಿ ಅದಕ್ಕೆ ಇಂಪ್ಯಾಕ್ಟ್ ತೋರಿಸ್ತಾ ಇದ್ದೀವಿ. ಈ ಮೌಢ್ಯಾಚರಣೆಗೆ ಇತಿಶ್ರೀ ಹಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಋತುಮತಿ ಆದವರು ಪ್ರತಿ ತಿಂಗಳು ಇದ್ದೇ ಇರುತ್ತದು. ಮತ್ತು ಬಾಣಂತಿಯರು ಯಾರಿದ್ದಾರೆ ಅವ್ರು ಯಾರು ಊರೊಳಗಡೆ ಇರಂಗೇ ಇಲ್ಲ, ಅಂದರೆ ಮನೆ ಒಳಗಡೆ ಇರಂಗೇ ಇಲ್ಲ. ಅಲ್ಲೆಲ್ಲೋ ದೂರ ಒಂದು ಗುಡಿಸ್ಲು ಟೆಂಟ್ ಹಾಕೊಂಡಿರ್ಬೇಕು ಬಾಣಂತಿಯರು. ಅಲ್ಲೇ ಊಟ ತಿಂಡಿ, ಅಲ್ಲೇ ಮಲ್ಕೋಬೇಕು. ಮಳೆ ಬಂದು, ಚಳಿ ಬಂದು, ಗಾಳಿ ಬಂದು, ಎಂಥದೇ ಆಗಲಿ ಅಲ್ಲೇ ಇರಬೇಕು. ಒಂದೊಂದು ಸೂತಕಕ್ಕೂ ಒಂದೊಂದು ಅವಧಿಯಲ್ಲಿ. ಆಧುನಿಕ ಕಾಲದಲ್ಲೂ ಕೂಡ ಮೌಢ್ಯತೆಯಲ್ಲೇ ಮುಳುಗೋಗಿದ್ದಾರೆ ಗ್ರಾಮದವರು. ಅವ್ರಿಗಿಷ್ಟ ಇಲ್ಲ, ಬಟ್ ಒಂದಷ್ಟು ಹೆದರಿಕೆ, ಭಯ, ಹಿಂದಿನಿಂದ ಬಂದಿರೋ ಆಚಾರ. ಹಾಗಾಗಿ ನಾವು ಅಲ್ಲೇ ಹಿಡಿದೀವಿ ಸಾರ್ ಅಂತ ಹೇಳಿದ್ರು. ಅದಕ್ಕೀಗ ಮುಕ್ತಿ ಕೊಡುವ ಹಾದಿ ಶುರುವಾಗಿದೆ. ಇವತ್ತು ನಾವು ಅದನ್ನೇ ಕುತ್ಕೊಂಡು ತೀರ್ಮಾನ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಎಲ್ಲ ಮೂಲೆಗೆ ಹಾಕಿ ಅಂತ ಹೇಳಲ್ಲ. ಸರಿ ಸರ್, ಆಯ್ತು, ಗೌರವ ಕೊಡ್ತೀವಿ. ಎಲ್ಲ ಗೌರವ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.